ಬಾಲಿವುಡ್ ನಟ ಧರ್ಮೇಂದ್ರ ಅವ್ರನ್ನ ಮನೆಗೆ ಕಳಿಸಿದ್ದಾರೆ ಡಿಸ್ಚಾರ್ಜ್ ಮಾಡಿ, ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ. ಹಾಗಾಗಿ ಈಗ ಹೊರಗಿದ್ದಾರೆ ಅಂತ ಹೇಳ್ತಾರೆ. ಕುರುಬ ಸಮಾಜಕ್ಕೆ ಕೊಟ್ಟ ಕೊಡುಗೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಿದ್ದಾರೆ. ಸಂಘಕ್ಕೆ ನಾನೇನು ಮಾಡಿಲ್ಲ ಅಂತಾರೆ. ಅದನ್ನು ನಾನು ಎಷ್ಟು ಮಾಡಿದ್ದೀನಿ, ಕನಕಪೀಠ ಸ್ಥಾಪನೆ ಮಾಡಿದ್ದೆಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲ ಅವರೇ ಮಾಡಿದ್ದಾರೆ ಅಂತ ನಾನು ಹೇಳದೇ ಇರ್ಬೋದು. ಆ ಸಮುದಾಯಕ್ಕೆ ಮತ್ತು ಆ ಸಂಘಕ್ಕೆ ತುಂಬ ಮಾಡಿರೋದ್ರಲ್ಲಿ ಅವರೇ ಅಗ್ರಗಣ್ಯರು. ಯಾವ ಅನುಮಾನ. ಕ್ಯಾಪ್ಟನ್ ಜೊತೆ ಕಾಳಗದಲ್ಲಿ ದಂತ ಕಳ್ಕೊಂಡು ಭೀಮ ನೋವಿಂದ ಅಲ್ಲಾಡ್ತಿದ್ದಾನಂತೆ. ಬಿಕ್ಕೋಡು ಗ್ರಾಮದ ಬಳಿ ಯಾವುದೋ ಮನೆ ಹತ್ರ ಎಲ್ಲ ಹೋಗಿದ್ದಾನಂತೆ. ಕಾಡಾನೆ ಭೀಮ ಇನ್ನೂ ಮತದಲ್ಲಿದ್ದಾನಂತೆ. ಆಯಿತು ನೋಡೋಣ, ಯಾರ್ಯಾರೋ ಮತದಲ್ಲಿದ್ದಾರೆ, ಅವುಗಳು ಯಾಕೆ ಇರಬಾರ್ದು, ಇರಲಿ ಬಿಡ್ರಿ. ಆನೆ, ಹುಲಿ, ಕರಡಿ, ಚಿರತೆ ಯಾವ್ದಾರು ಬರಲಿ, ಇನ್ಕ್ಲೂಡಿಂಗ್ ಮನುಷ್ಯ ರೂಪದ ಆನೆ, ಹುಲಿ, ಕರಡಿ, ಚಿರತೆ ಯಾವಾರು ಬರಲಿ, 1926 ಕರೆ ಮಾಡಬೇಕು ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ. ಆವಾಗ ಕ್ರಮ ತಗೋತಾರೆ. ಪರಮೇಶ್ವರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟರು ಅನ್ನೋ ಆರೋಪದ ಮೇಲೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಚಿಕ್ಕಮಗಳೂರು ಸಂತೋಷ್ ಕೋಟ್ಯಾರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಿಜೆಪಿ ಪ್ರತಿಭಟನೆ ಮಾಡಿದ್ದಾರೆ. ಆಗ ಪೊಲೀಸರು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೀಣ್ಯ ಫ್ಲೈಓವರ್ ಮೇಲೆ ಕುಳಿತ ವ್ಯಕ್ತಿಯೊಂದು ವಿಡಿಯೋನಲ್ಲಿ ಬಂದ್ಬಿಟ್ಟಿದೆ ಸಾಮಾಜಿಕ ಜಾಲತಾಣದಲ್ಲಿ. ಅಲ್ಲಿ ಪಿಲ್ಲರ್ ಮೇಲೆ ಕೂತಿದ್ದಂತೆ ಅವನು ಪಾಡ್ಗೋತು. ಆಮೇಲೆ ಏನಿದು ಅಂತೆಲ್ಲ ನೋಡಿದ್ರೆ ಆಮೇಲೆ ಗೊತ್ತಾಗುತ್ತೆ ವಿಶ್ರಾಂತಿ ಕೂತಿದ್ದಂತೆ. ಅದಕ್ಕೆ ಕೆಲಸ ಮಾಡಿ ಕಾರ್ಮಿಕರು. ಕೋಲಾರ ಬಂಗಾರಪೇಟೆ ಮಧ್ಯೆ ಸಾರಿಗೆ ಬಸ್ ಕೆಟ್ಟೋಯ್ತು. 16 ವಿದ್ಯಾರ್ಥಿಗಳು ತಳ್ಳಿದ್ರು. ಸಾರಿಗೆ ಇಲಾಖೆ ಎದುರು ಡಕೋಟಾ ಬಸ್ ಇದು ಅಂತ ಹೇಳಿದ್ರು. ಇಲ್ಲಿ ಬಿಡ್ರಪ್ಪ ಒಂದು ದಿನ ಏನಾಯಿತು? ನೀನು ಕೆಟ್ಟೆ ಹೋಗಲ್ವಾ ಬಸ್ಸು? ಎಲ್ಲೂ ಕೆಟ್ಟೋಗಲ್ವಾ ಹೇಳ್ರಪ್ಪ ಓಲಿ. ಏನೋ ಒಂದು ತಳ್ಳಿದ್ದೀರಿ, ಅದನ್ನು ಸಂತೋಷದಿಂದ ಅನುಭವಿಸಿ. ರಾಷ್ಟ್ರ ಪ್ರಶಸ್ತಿ ವಿಜೇತ ತಿಥಿ ಸಿನಿಮಾ ಖ್ಯಾತಿಯ ಗಡ್ಡಪ್ಪ ಅವರು ವಿಧಿವಶರಾಗಿದ್ದಾರೆ. 89 ವರ್ಷ. ಮಂಡ್ಯ ತಾಲೂಕಿನ ನೊದೇಕೊಪ್ಪಲು ಗ್ರಾಮದವರು. ದಾವಣಗೆರೆ ತಾಲೂಕಿನ ಕುಂಟಪಾಲನಹಳ್ಳಿಯಲ್ಲಿ ಫೈನಾನ್ಸ್ನವರ ಕಾಟಕ್ಕೆ ಕಳೆದ ಮಾರ್ಚ್ನಲ್ಲಿ ಕರಿಬಸಪ್ಪ ಎಂಬಾತ ನೇಣಾಕೊಳ್ಳೋಕೆ ಟ್ರೈ ಮಾಡಿದ್ರು. ಆಮೇಲೆ ಸರಿ ಹೋಯಿತು, ಆಸ್ಪತ್ರೆಗೆ ಕರ್ಕೊಂಡೋಗಿದ್ರು. ಈಗ ಮಾನಸಿಕವಾಗಿ ಸುಸ್ತರಾಗ್ಬಿಟ್ಟಿದ್ದಾರೆ. ಸುಮ್ಮನಿದ್ದ ಫೈನಾನ್ಸ್ನವರಿಗೆ ಏನೋ ನೋಟಿಸ್ ಕೊಟ್ಟಿದ್ದಾರಂತೆ, 5.5 ಲಕ್ಷ ಕೊಡು, 12 ಲಕ್ಷ ಕಟ್ಕೊಂಡು ಕರ್ಕೊಂಡೋಗಿ ಕೋರ್ಟ್ ಮುಂದೆ ಹಾಜರುಪಡಿಸಿ. ಅವ್ರು ತಾನೇ ತಗೊಂಡಿರೋದು. ಏನು ಬೇಕೋ ಕಾನೂನು ಪ್ರಕಾರ ಜಾಗ ಇದೆ, ಡಿಕ್ಲೇರ್ ಮಾಡಿ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಶಿರೂರು ಗ್ರಾಮದ ಜೋಡೆತ್ತುಗಳು ಪ್ರಥಮ ಸ್ಥಾನ ಪಡೆದಿವೆ. 50 ಲಕ್ಷ ರೂಪಾಯಿ ಟಯೋಟಾದು ಕಾರಂತೆ ಬಹುಮಾನ. ನೋಡಿ ಇಂಥ ಮೋಸ. ಎಳೆದಿದ್ದು ಎತ್ತುಗಳು, ಕೊಡೋದು ಕಾರಂತೆ. ಇದು ನ್ಯಾಯನಾ ಇದು? ಹಾಂ ಸರಿ ಇಲ್ಲ, ಅದು ಎತ್ಕೊಡ್ಬೇಕಪ್ಪ. ಕಾರ್ ಕೊಡ್ತಾರೆ, ಆಯಿತು, ಏನೋ ಒಂದು ಎಂಜಾಯ್ ಮಾಡಿ.